ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಹೆಗ್ಗಿಲ್ಲದೆ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ಕಮಿಷನ್ ದಂಧೆಯಲ್ಲಿ ಹಗಲು ರಾತ್ರಿ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ಪೊಲೀಸರು, ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ ಕಮಿಷನ್ ಹೋಗುತ್ತದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. 24 ಗಂಟೆ ಮರಳು ಸಾಗಿಸುತ್ತಿದ್ದರೂ ಯಾರೂ ಕೇಳುವವರಿಲ್ಲ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿರೂಪಾದಿ ಆರೋಪ ಮಾಡಿದ್ದಾರೆ. ನಮಸ್ಕಾರ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಮರಳುಗಾರಿಕೆ ಅನ್ನುವಂಥದ್ದು, ಉಸುಗು ವ್ಯವಹಾರ ಅನ್ನುವಂಥದ್ದು ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕೆಂಗಲ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಅಲ್ಲಿ ಭಾಳಷ್ಟು ಅವ್ಯವಹಾರದ ರೂಪದಲ್ಲಿ ಕಮಿಷನ್ ದಂಧೆಯಲ್ಲಿ, ಕಮಿಷನ್ ರೂಪದಲ್ಲಿ ಪೊಲೀಸರಿಗಾಗಿ ಆಗಿರ್ಬೋದು, ಶಾಸಕರಿಗಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಿಗೆ ಆಗಿರ್ಬೋದು, ಇವರಿಗೆ ಕಮಿಷನ್ ಕೊಟ್ಟು ಯಾವುದೇ ಭಯ ಇಲ್ಲದೆ, ಯಾವುದೇ ಆತಂಕ ಇಲ್ಲದೆ, ಯಾವುದೇ ರೀತಿಯಾದಂಥ ನಿರ್ಭೀತಿಯಿಂದ ಇವತ್ತು ರಾತ್ರಿ ಹಗಲು ಎನ್ನದೇ ನಿರಂತರವಾಗಿ ಮರಳುಗಾರಿಕೆ, ಅಕ್ರಮ ಮರಳುಗಾರಿಕೆ ಅನ್ನುವಂಥದ್ದು ದಿನನಿತ್ಯ ನಡೀತಾ ಇದೆ. ಇವೆಲ್ಲವನ್ನು ಕಂಡು ಕೂಡ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಪೊಲೀಸ್ ಇಲಾಖೆ ಆಗಿರ್ಬೋದು, ಮರಳುಗಾರಿಕೆ ಇಲಾಖೆ ಆಗಿರ್ಬೋದು ಮತ್ತು ನಮ್ಮ ಶಾಸಕ ಪ್ರತಿನಿಧಿ ಆಗಿರ್ಬೋದು, ಇವರು ಯಾರೂ ಕೂಡ ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಎನ್ನದೇ ಇರೋದರಿಂದ ಇವತ್ತು ರಾಜ್ಯ ಸರ್ಕಾರದ ಒಂದು ನಿರ್ದೇಶನಗಳು ಇದ್ದಾವೆ. ರಾಜ್ಯ ಸರ್ಕಾರದ ಆದೇಶಗಳನ್ನು ವಿಫಲಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ನೋಡೋದಾದರೆ ಇವತ್ತು ಉಸುಗು, ಅದು ಏನಂತಾರೆ ಮರಳು, ಇದನ್ನು ಟ್ರ್ಯಾಕ್ಟರ್ ಮೂಲಕ, JCB ಮೂಲಕ, ದೊಡ್ಡ ದೊಡ್ಡ ಟಿಪ್ಪರ್ಗಳ ಮೂಲಕ ಯಾವುದೇ ಭಯ ಇಲ್ಲದಂತೆ ಒಡೆಯುತ್ತಿರುವ ಅಥವಾ ಸಾಗಣೆ ಮಾಡುತ್ತಿರ್ತಕ್ಕಂಥ ದೃಶ್ಯಗಳು ಪೊಲೀಸರ ಕಣ್ಣೆದುರು ಬಿದ್ದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಅವ್ರ ಮೇಲೆ ಆ್ಯಕ್ಷನ್ ಮಾಡುವಂಥದ್ದು, ಅವ್ರ ಮೇಲೆ FIR ಮಾಡುವಂಥದ್ದು ಕೂಡ ಮಾಡ್ತಾ ಇಲ್ಲ. ಅವರು ಮಾಡುವಂಥದ್ದು ಏನಂತಂದರೆ, ಬಡವ್ರ ಮೇಲೆ, ಹಿಂದುಳಿದವ್ರ ಮೇಲೆ, ಆಮೇಲೆ ಯಾರು ಕೂಡ ಅನ್ಯಾಯಕ್ಕೆ ಮೋಸವನ್ನು ಮಾಡದೇ ಇರುವಂಥವ್ರ ಮೇಲೆ ಅವ್ರ ದಬ್ಬಾಳಿಕೆ, ದೌರ್ಜನ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಇವತ್ತು ಈ ಥರ ಅವ್ಯವಹಾರಗಳು ನಡೀತಾ ಇದ್ದಾವೆ. ಇವೆಲ್ಲವನ್ನು ಗಮನಿಸಿದಂಥ ಮಾನ್ಯ SP ಗಳು, ರಾಯಚೂರು ಜಿಲ್ಲಾ ವರಿಷ್ಠ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ನಮ್ಮ CPಗಳಾಗಿರ್ಬೋದು, DYSPಗಳಾಗಿರ್ಬೋದು ಮತ್ತು PSIಗಳಾಗಿರ್ಬೋದು, ಈ ಒಂದು ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಸೂಕ್ತವಾದಂಥ ಕಾನೂನಿನ ಕ್ರಮ ಕೈಗೊಂಡು ಆ ಒಂದು ಮರಳು ಗಣಿಗಾರಿಕೆ ನಡೆಸುವಂಥ ವ್ಯಕ್ತಿಗಳ ಮೇಲೆ ಅಥವಾ ಅವರೇನೋ ಮರಳನ್ನು ಒಡೆಯುವಂಥವ್ರ ಮೇಲೆ ಕಾನೂನಿನ ರೀತಿಯ ಕ್ರಮ ಕೈಗೊಂಡು ಅವ್ರ ಮೇಲೆ FIR ಮಾಡಿ ಅವ್ರಿಗೆ ಸೂಕ್ತ ಕಾನೂನಿನ ಪಾಠವನ್ನು ಮಾಡಬೇಕನ್ನುವಂಥ ವಿಚಾರವನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇದನ್ನು ಎಲ್ಲ ನಮ್ಮ ಜನಸಾಮಾನ್ಯರು ಕೂಡ, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಯವರು ಕೂಡ ಇವತ್ತು ಧ್ವನಿ ಎತ್ತಿದ್ದಾರೆ. ಆದರೆ ಅವ್ರ ಧ್ವನಿಯನ್ನು ಕುಗ್ಗಿಸುವಂಥ, ಅವರಿಗೆ ಬೆದರಿಕೆಗಳನ್ನು ಒಡ್ಡಿಸುವಂಥ ಮತ್ತು ಅವರು ಈ ಥರ ಯಾರಾದರೂ ಪ್ರಶ್ನೆ ಮಾಡಿದಾಗ ಅವ್ರ ಮನೆಗೆ ಹೋಗಿ ಕೊಲೆ ಬೆದರಿಕೆ ಹಾಕುವಂಥ ಕೆಲಸ ಕಾರ್ಯವನ್ನು ಇವತ್ತು ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುವವರು ಮಾಡ್ತಾ ಇದ್ದಾರೆ. ಈಗ ಇಂಥ ಹೋರಾಟಗಾರರಿಗೆ ಬೆಂಬಲ ನೀಡಬೇಕು ಮತ್ತು ಅಂಥವ್ರನ್ನ ಒಳಗಾಕಿ ಕಾನೂನಿನ ರೀತಿಯ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಅನ್ನುವಂಥ ವಿಚಾರವನ್ನು ಈ ಮೂಲಕ ಮಂಡಿಸ್ತಾ ಇದ್ದೀನಿ.